Hi guys, welcome back to my new vlog. Hello, welcome to my YouTube channel guys. ನಾನು ನಿಮ್ಮ ಸಂಚಾರಿ ವರುಣ್. ಸೊ ವೀಕೆಂಡ್ ಇರೋದ್ರಿಂದ ಊರಿಗೆ ಬಂದಿದ್ದೆ, ವರ್ಕ್ ಇರಲಿಲ್ಲ ಅಂತ. ಸೊ ಇವತ್ತು ಗಣರಾಜ್ಯೋತ್ಸವ ಅಲ್ಲ, ಅದಕ್ಕೆ ಸೊ ನಾನಿವತ್ತು ಸೈಕಲಲ್ಲಿ ಮತ್ತೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ನನ್ನ ನೈಟು ಪ್ಲ್ಯಾನ್ ಆಗಿದ್ದು ಇಲ್ಲಿಂದ 27 ಕಿಲೋಮೀಟರ್ಸ್ ಈಸಾ ಫೌಂಡೇಶನ್ಗೆ ಹೋಗೋಣ ಅಂತ. ಸೊ ಫಸ್ಟ್ ಟೈಮ್ ಬಂದಿದ್ದೆ ನೋಡಿ ನಮ್ಮ ಜೊತೆಲಿ ದಿಲೀಪ್ ಅಂತ. ಸುಮ್ಮನೆ ಮಾಡೋಕ್ಕೆ ಕೆಲಸ ಎಲ್ಲ ರಜೆ ಇದ್ದು. ಸೊ ನನ್ನದೇನು ಪ್ಲ್ಯಾನ್ ಇರಲಿಲ್ಲ ಲಿಟ್ರಲಿ. ಇದರಲ್ಲಿ ಲಾಸ್ಟ್ 2 ಟೈಮ್ಸ್ ಎಲ್ಲ ಹೋಗಿದ್ದೆ, ಮತ್ತು ಸಿಂಗಲಾಗಿ ಏರ್ಪೋರ್ಟ್ ಕಡೆ ಹೋಗಿದ್ದೆ, ಮತ್ತು 15 ಡೇಸ್ ಬ್ಯಾಕ್ ಕೈಲಾಸಗಿರಿ ಹಿಲ್ಸ್ ಹೋಗಿದ್ದೆ. ಅದು ಮಾತ್ರ ಹೆವಿ ಎಫೆಕ್ಟಿವ್ ಆಗಿತ್ತು. ಸೊ ಇವತ್ತು ಇಲ್ಲಿಂದ ನಮ್ಮ ನೇಟಿವಿಂದ 27 ಕಿಲೋಮೀಟರ್ಸ್ ಇದೆ, 27-28 ಅಪ್ರಾಕ್ಸಿಮೇಟ್ಲಿ 30 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇವತ್ತು ಯಾವ ಥರ ಇರುತ್ತೆ ಜರ್ನಿ. ಸೊ ಈಶಾ ಫೌಂಡೇಶನ್ಗೆ ಹೋಗೋಣ, ನೋಡೋಣ ಬನ್ನಿ. ಇವತ್ತು ಮತ್ತೆ ಸೈಕಲಲ್ಲಿ ಇವತ್ತು ಇಬ್ಬರು ಟ್ರಾವೆಲ್ ಮಾಡ್ತಾ ಇರೋದು. ಸೊ ಇದೇ ನಮ್ಮೂರು ಗೇಟಿಂದ. ಸೊ ಟೈಮ್ ನಿಯರ್ಲಿ 4:50 ಆಗಿದೆ. ಸೊ ನನ್ನ ಟಾರ್ಗೆಟು 1 ಅವರಲ್ಲಿ 13 to 14 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಮಿನಿಮಮ್ 1.5 hour 2 ಅವರ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ ನೋಡೋಣ. ಫುಲ್ ಕತ್ತಿದೆ ನೋಡಿ, 4:45 ಸಮಥಿಂಗ್ ಏನೋ ಟೈಮ್ ಆಗಿರೋದು. ಸೊ ಬನ್ನಿ ನೋಡೋಣ ಜರ್ನಿ ಯಾವ ಥರ ಇರುತ್ತೋ. ಗೈಸ್ ಮಿನಿಮಮ್ 3 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ, 3 ಕಿಲೋಮೀಟರ್ಸ್. ಸೊ ಮನೇಲಿ ನೋಡಿದ್ರೆ ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕನ್ಫರ್ಮಾಗಿ ಹೇಳಲೇ ಇಲ್ಲ. ಅಮ್ಮ ಮಾತ್ರ ಗೊತ್ತು. ಲಾಸ್ಟ್ 2 ಟೈಮು ಅಷ್ಟೇ ಅಪ್ಪ ಮಲಗಿದ್ರು ಅಂತ ಹೊರಟೋಗಿದ್ದೆ ಎದ್ದು, ಸೈಕಲ್ ಇತ್ತು ಅಂತ. ಸೊ ಈ ಸಲನೂ ಎದ್ದು ಹೊರಗಡೆ ಬಂದರು, ಹಂಗೆ ಬಂದ್ಬಿಟ್ಟೆ. ಬಟ್ ಮನೇಲಿ ಅಮ್ಮಗೆ ಮಾತ್ರ ಗೊತ್ತು. ನೀನು ನಿಮ್ಮ ಮನೆಗೆ ಹೇಳಿದ್ದೀರಾ? ಅಲ್ಲ, ಅವರಪ್ಪ ಬೆಳಗ್ಗೆ ಹುಳಕ್ಕೆ ಸೊಪ್ಪಾಗಿ ಹೋಗ್ತಾರೆ, ನಮ್ಮ ಸೊಪ್ಪಾಗಕ್ಕೆ ಹೋಗ ಅಂದ್ರೆ ನನ್ನ ಮಗ ಸೈಕಲ್ ತೊಳ್ಕೊಂಡು ಈಜಾ ಫೌಂಡೇಶನ್ ಒಂದು ಬಾರ ಅಂತಾನೆ. ನಿಜ ಲಿಟ್ರಲಿ ಹೋಗೋ ಪ್ಲ್ಯಾನೇ ಇರಲಿಲ್ಲ ನಂದು. ಹೆಂಗೂ ವೀಕೆಂಡ್ ಬಂದಿತ್ತಲ್ಲ, ಸೊ ಅದಕ್ಕೆ ಇವತ್ತು 1 ದಿವಸ ಬೆಳಗ್ಗೆನೇ ಹೊರಟೋಗೋಣ ಆ ಥರ ಹೋಗೋಣ ಅಂತ ಇದ್ದರೆ, ನಾಳೆ ಹೆಂಗಿದ್ರು ನಾರ್ಮಲ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಹೋಗೋಣ ಅಂತಂದರೆ ಕಾಲ್ ಮಾಡ್ಬಿಟ್ಟು ಈಶಾ ಫೌಂಡೇಶನ್ಗೆ ಹೋಗೋಣ. ಅದೇ ಫಸ್ಟ್ ಟೈಮ್ ಅಲ್ಲ ಬರ್ತಾ ಇರೋದು, ನೋಡೋಣ ಯಾವ ಥರ ಇರ್ತದೆ. ಹೆಂಗೈತಪ್ಪ? ಹಾಂ, ಇನ್ನೂ 3 ಕಿಲೋಮೀಟ್ರಲ್ಲಿ ಆಗಿರೋದು, ಚೆನ್ನಾಗೇ ಇರ್ತದೆ. ನೆಕ್ಸ್ಟ್ ನೋಡೋಣವ. ಇವನ ಹೆಸರು ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ದಿಲೀಪ್ ಅಲಿಯಾಸ್ ಬಕೀಟು. ಇದು ಆಕ್ಚುಲಿ ಚೆನ್ನಾಗಿರೋದು. ಇವನು HR ಮ್ಯಾನೇಜರ್, ಇವನು MBA ಓದಿರೋದು. ಇವನು MBA ಕಂಪ್ಲೀಟ್ ಮಾಡಿ HR ಆಗಿದ್ದಾನೆ. ಸೊ ನಿಮ್ಗೆ ಕೆಲಸ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ದಿಲೀಪ್ ಚೌಟ್ಸಂದ್ರ. ಬನ್ನಿ ಗೈಸ್. ಅಂದರೆ ಇವತ್ತೇನೋ ಅಷ್ಟೊಂದು ಕೋಲ್ಡ್ ಆಗ್ತಿಲ್ಲ, ಪರವಾಗಿಲ್ಲ. ಬಟ್ 6:30 ಆಗುತ್ತೆ. ನೋಡೋಣ. ವೀಕ್ ಅಂದರೆ ಇವತ್ತು ಹಾಲಿಡೇ ಬೇರೆ ಇದೆಯಲ್ಲ, ಸೊ ಬೆಳಗ್ಗೆ ಏನಾದರೂ ಬಂದಿರ್ತಾರೇನೋ ಜನ ಅಂತ. ಸೊ ಅಲ್ಲಿಗೆಲ್ಲ ಬೆಳಗ್ಗೆ ಬರೋಲ್ಲ. ಸೊ ಬನ್ನಿ ನೋಡೋಣ. ಆದಷ್ಟು ನಿಯರ್ ಟು 6 o'clock ನಾನು ಟ್ರೈ ಮಾಡ್ತೀನಿ ಚಿಕ್ಕಬಳ್ಳಾಪುರ ರೀಚ್ ಆಗೋಕ್ಕೆ. ಸೊ ಅದಕ್ಕೆ ನಾವು ಶಾರ್ಟ್ ಕಟ್ಸ್ ಯೂಸ್ ಮಾಡ್ತೀವಿ. ಇಲ್ಲೇ ಅಂದಿಂಗ್ನಳ್ಳ ಹತ್ರ ಶಾರ್ಟ್ ಕಟ್ ಇದೆಯಲ್ಲ, ಸೊ ಈ ರೋಡಿಂದ ಪಾಸ್ ಆಗ್ತೀವಿ. ಸೊ ನೋಡೋಣ. ಅದೇ ನನಗೂ ಲಿಟ್ರಲಿ ಟಯರ್ಡ್ ಆಗುತ್ತೆ. ಲಾಸ್ಟ್ ಟೈಮ್ ಬರೀ ಏರ್ಪೋರ್ಟ್ಗೆ ಸೋಲೋ ರೈಡ್ ಹೋಗಿದ್ದೆ, ಅದು 1 hour 45 minutesಲ್ಲಿ ಕಂಪ್ಲೀಟ್ ಮಾಡಿದ್ದೆ. ಸೊ ಇವತ್ತು ನೋಡೋಣ ಯಾವ ಥರ ಇರುತ್ತೋ. ಆ್ಯಂಡ್ ಅವನ ಕತೆ ನೋಡ್ಬೇಕು ಯಾವ ಥರ ಆಗುತ್ತೋ. ಫಸ್ಟ್ ಟೈಮ್ ಮಜಾ ಆಯಾ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. A few moments later. ಗೈಸ್ ಟೋಟಲಿ 6 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನಾಲ್ಕಂದ್ರೆ ಹೆವಿ ಟಯರ್ಡ್ ಆಗ್ತೈತೆ, ಲೈಟಾಗಿ ಯಾಕೋ ಗೊತ್ತಿಲ್ಲ. 2 times ಹೋಗಿದ್ದೀನಿ, ಲೈಟಾಗಿ ಹೆವಿ ಟಯರ್ಡ್ ಆಗ್ತಿದೆ ಗೈಸ್. ಹೆಂಗಾಯ್ತು? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸೊಂಟ್ರೆಲ್ಲ ಬಿಸಾಕ್ಬಿಟ್ಟು ಹೊಂಟಾಗ ಗೈಸ್. ನಿಜ ಲಿಟ್ರಲಿ ಇದು ಮಾತ್ರ ಇರೋದೆ. ರಾತ್ರಿ ಮಳೆ ಬಿದ್ದರೆ ಬಿಸಿ ಆಗ್ತೈತೆ ಇಲ್ಲಿ. ರಾತ್ರಿ ನನಗೂ ಗೊತ್ತಿಲ್ಲ, 12:30 ಮಳೆ ಬಿದ್ದೈತಂತೆ, ಮಲಗಿಬಿಟ್ಟಿದೆ ಅಷ್ಟೊತ್ತಲ್ಲಿ. ಸೊ ನೋಡಿದ್ರೆ ಚಳಿ ಆಗುತ್ತೆ ಅಂತ ಮನೆಯಿಂದ ಹೊರಗಡೆ ಬಂದೆ. ನಿಜ ಹೆವಿ ಚಳಿ ಆಗ್ತಿತ್ತು, ಸ್ವೆಟರ್ ಹಾಕ್ಕೊಂಬಂದ್ರೆ ಹೆವಿ ಬಿಸಿ ಆಗ್ತಿತ್ತು. ಈಗ
ಟೈಮ್ 5 ಗಂಟೆ. ಹಾಕೊಂಡ್ಲೆ ನಮ್ಮ ಗಾಯ್ಸ್ ಇಲ್ಲ ಯಾರು ಇಲ್ಲಿ. ಅದಕ್ಕೆ ಹೇಳೋದು ಒಳಗಡೆ ಇದ್ದು ನೋಡೋದಲ್ಲ, ಹೊರಗಡೆ ಬಂದು ನೋಡಿದ್ರೆ ಗೊತ್ತಾಗೋದು ಕ್ಲೈಮೇಟ್ ಯಾವ ಥರ ಇದೆ ಅಂತ. ಹೆವಿ ಚಳಿ ಆಗ್ತಿದೆ ಲಿಟ್ರಲಿ. ಹಬ್ಬಾ ಈಗ ಕರ್ರಕ್ಕೆ ಕಾಣಿಸ್ತಾ ಇಲ್ಲಿ, ಕತ್ಲಾಗಿನೇ ಬೆಳ್ಳಗೆ ಕಾಣಿಸ್ತಾರ. ಕಾಣಿಸ್ತದೆ ಬ್ರೋ ಹೆಂಗೈತೆ ಲೈಫ್? ಲೈಫ್ ಇಷ್ಟೇ ಬ್ರೋ, ಜೀವನ ಸೈಕಲ್ ಮತ್ತೆ ಗಾಡಿ ಇದ್ದಂಗೆ. ಗಾಡಿ ಅಪ್ಪ ಲೈಫ್ ಏನೋ ಜೋರ ಬರೋ ಬಿದ್ದರೆ ಗೋವಿಂದ. ಸೈಕಲ್ ಅಪ್ಪ ನಿಧಾನಕ್ಕೆ ಹೋದ್ರೆ ಯಾವತ್ತೂ ಒಂದಿನ ಡೆಸ್ಟಿನಿ ರೀಚ್ ಆಗ್ತೀವಿ. ಹಂಗನ್ಬಿಟ್ಟು ಗಾಡಿಯಲ್ಲಿ ಹೋಗ್ಲೇಬಾರ್ದ ಬ್ರೋ? ಗಾಡಿಯಲ್ಲಿ ಹೋಗ್ಬೇಕು ಬ್ರೋ, ಟೈಮ್ ನೋಡ್ಕೊಬೇಕು ಅಷ್ಟೇ. ಯಾವಾಗ ಗಾಡಿಯಲ್ಲಿ ಹೋಗ್ತೇನೆ ಅಂತ ಜೋರಾಗಿ ಹೋದ್ರೆ ಏನಾದ್ರು ಬಿದ್ದರೆ ಲೈಫು ಗೋವಿಂದ, ಎಲ್ಲ ಗೋವಿಂದ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಂದ್ರೆ ಇವ್ರು ಹೇಳ್ತಿರೋ ಪ್ರಕಾರ ಏನು ಅಂದ್ರೆ, ಸೊ ನಿಮ್ದೇನಾದ್ರು ಡ್ರೀಮ್ ಇದ್ರೆ ಅವ್ರ ಡೆಸ್ಟಿನಿ ರೀಚ್ ಆಗ್ಬೇಕು ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕು, ಎಲ್ಲದಕ್ಕೂ ಟೈಮ್ ತಗೋಬೇಕು ಅಂತ. ಸೊ ಗಾಡಿಯಲ್ಲಿ ಹೋದ್ರೂ ಡೆಸ್ಟಿನಿ ರೀಚ್ ಆಗ್ತೀರಾ, ಸೈಕಲಲ್ಲಿ ಹೋದ್ರೂ ಡೆಸ್ಟಿನಿ ರೀಚ್ ಆಗ್ತೀರಾ. ಬಟ್ ಏನು ಅಂದರೆ ನಿಮ್ಮ ಹುಷಾರಲ್ಲಿ ನೀವಿದ್ದು ಹೋಗಬೇಕು ಅಂತಷ್ಟೇ. ನೀವು ಸೈಕಲಲ್ಲೇ ಹೋಗಿ ಅಂತ ಹೇಳ್ತಿಲ್ಲ, ಬಟ್ ಲೈಫು ಸ್ವಲ್ಪ ಸ್ಲೋ ಆಗಿ ಹೋಗೋಣ. ಕಂಪ್ಲೀಟ್ ಮಾಡಿದ್ದೀನಿ ಅಂದ್ಬಿಟ್ಟು ಇನ್ನು ಕೆಲ್ಸಕ್ಕೆ ಹೋಗಿಲ್ಲ ಅಂತ ಕೆಲವು ತುಂಬ ಜನ ಇರ್ತಾರೆ. ಬಟ್ ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿರಲ್ಲ. ಸೊ ನಾನು ಇವತ್ತು ಪ್ರೆಸೆಂಟ್ಲಿ ಆನ್ಲೈನ್ ವರ್ಕ್ ಮಾಡ್ತಾ ಇದ್ದೀನಿ 15 ಡೇಸಿಂದ. ಸೊ ಅದು ಯಾರಿಗೂ ಗೊತ್ತಿರಲ್ಲ. ಬಟ್ ಏನು ಅಂದರೆ ಫ್ರೀ ಆಗಿದ್ದಾನೆ, ಇಷ್ಟೆಲ್ಲ ಸುತ್ತಾಡ್ತಾ ಇರ್ತಾನೆ ಅಂತ ಮಾತ್ರ ಗೊತ್ತಿರುತ್ತೆ. ಸೊ ಅದಕ್ಕೆ ಪರ್ಸ್ನಲಿ ಯಾರ್ದು ಗೊತ್ತಿರಲ್ಲ ಯಾವ ಥರ ಎಫೆಕ್ಟ್ ಇರುತ್ತೆ, ಯಾವ ಥರ ಪ್ರಾಬ್ಲಮ್ ಇರುತ್ತೆ ಅಂತ. ಸೊ ಅದಕ್ಕೆ ಹೇಳೋದು, ಇವಾಗ ನೀವು ರೀಚ್ ಆಗ್ತೀರಾ ಅಂದ್ಬಿಟ್ಟು ಡೆಸ್ಟಿನಿನ ಫಾಸ್ಟಾಗಿ ನಾವು ಆ ಥರನೇ ರೀಚ್ ಆಗೋಕ್ಕಾಗಲ್ಲ. ಸೊ ವೆಯ್ಟ್ ಮಾಡಬೇಕು ಅಷ್ಟೇ. ಬ್ರೋ ಇಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ ಬ್ರೋ. ಪೆಟ್ರೋಲ್ ಬಂಕು ಪೆಟ್ರೋಲ್ ಹಾಕ್ಬೇಕು ಬ್ರೋ ನನ್ನ ಗಾಡಿ. ಮೋಸ್ಟ್ಲಿ ನನ್ನ ಮಗ ಇವನು ಥರ ಮೆಂಟ್ಲಾಗ್ಬಿಟ್ಟಿದ್ದಾಗ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಪೆಟ್ರೋಲ್ ಬೇಕಂತೆ. ಗಾಡಿ ಪೆಟ್ರೋಲ್ ಹಾಕ್ಬೇಕು ಬ್ರೋ. ಇಲ್ಲಪ್ಪ ನೀನು ಹಾಕ್ಸ್ಕೊ, ನಮಗೆಲ್ಲ ಬೇಡ, ದುಡ್ಡು ಬೇಕು ಅಂದ್ರೆ ನಾನೇ ಕೊಡ್ತೀನಿ. ಮಕ್ಕಳು ಕುಡಿದ್ಬಿಟ್ಟವ್ರು ನನ್ನ ಮಕ್ಕಳು. ಗೈಸ್ ಟೋಟಲಿ 9 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಟೀ ಬೇಕು ಅಂದರೆ ಎಲ್ಲೂ ಅಂಗಡಿ ತೆಗಿಲ್ಲ ಹಾಕಂಡ್ಲೇ. ಸ್ವಲ್ಪ ಟೈರ್ಡ್ ಅನಿಸಿಲ್ಲನಾ? ನೀಟಾಗಿ ಬೆಳಕಾಗ್ತಿದೆ. ಸೊ ಮಾರ್ನಿಂಗ್ ವ್ಯೂ ನಾನು ಇಷ್ಟು ವರ್ಷದಿಂದ ಹೋಗಿದ್ದೀನಿ ಒಂದು 4 to 5 ಟೈಮ್ಸು. ನೈಟು ವಿಸಿಟ್ ಮಾಡಿದ್ದೀನಿ, ಡೇ ಟೈಮ್ ವಿಸಿಟ್ ಮಾಡಿದ್ದೀನಿ. ಸೊ ಮಾರ್ನಿಂಗ್ ವ್ಯೂ ಅಲ್ಲಿ ವಿಶಾ ಫೌಂಡೇಶನ್ ನೋಡಿಲ್ಲ. ಸೊ ಇವತ್ತು ಅದನ್ನು ಟ್ರೈ ಮಾಡೋಣ. ಬನ್ನಿ ಗೈಸ್, ಲೆಟ್ಸ್ ಗೋ. One hour later. ಗೈಸ್ ಫೈನಲಿ ಚಿಕ್ಕಬಳ್ಳಾಪುರ ರೀಚ್ ಆಗಿ 2 ಕಿಲೋಮೀಟರ್ಸ್ ಪಾಸ್ ಆಗಿದ್ದೀನಿ. ಇನ್ನು ಬ್ಯಾಲೆನ್ಸ್ 8 ಕಿಲೋಮೀಟರ್ಸ್ ಇದೆ. ಸೊ 6:10 ಆದರೂ ಇನ್ನೂ ಬೆಳಕಾಗಿಲ್ಲ ಇನ್ನೂ ಸನ್ರೈಸ್ ಆಗಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಹೈವೇಗೆ ಪಾಸ್ ಆಗ್ಬೇಕು. ಬ್ರೋ ಹೆಂಗಿದೆ ಬ್ರೋ? ಚೆನ್ನಾಗಿದೆ. ಅದು ಚೆನ್ನೈ ಹೈದರಾಬಾದ್ ಹೈವೇ. ಓಕೆ, ಹೈದರಾಬಾದ್ ಕೊಟ್ಟಾಗ ಈವ್ನಿಂಗ್ ರೀಚ್ ಆಗ್ತೀರಿ. ಹಾಂ ಬೆಂಡೆತ್ತು ಬಿಡ್ತೀನಿ. ಡೈರೆಕ್ಟ್ ಹೈದರಾಬಾದ್ ಈವ್ನಿಂಗ್ ರೀಚ್ ಆಗ್ತೀರಿ. ಅಲ್ಲ ಹೈದ್ರಾಬಾದ್ಗೆ ಎಷ್ಟು ಕಿಲೋಮೀಟರ್ ಗೊತ್ತಾ? ಒಂದು ಕಿಲೋಮೀಟರ್ ಬನ್ನಿ ಬ್ರೋ ಹೋಗೋಣ. ನಮ್ಮ ತಾಯಣ್ಣ ಇಲ್ಲೇ ಹೆಂಗು ಡಿಮಾರ್ಟ್ ಐತಾ, ಸೈಡ್ಗಿಲ್ಲ ಹಾಕ್ಬಿಡ್ತೀನಿ. ನಿಜವಾಗ್ಲೂ ಆಗಲ್ಲ. ಅಲ್ಲ ನನ್ನ ಮಗ ಏನೋ ಹುಡುಗಾಟ ಅನ್ಕೊಂಬಿಟ್ಟವ್ರೆ. ಬೈಕಲ್ಲಿ ಹೋದ್ರೆ ಆಗಲ್ಲ. ನಮ್ಮ ಮಗ ಹೈದ್ರಾಬಾದ್ಗೆ ಹೋಗ್ತಾನೆ. ಹೈದ್ರಾಬಾದ್ ಮನೇಲಿ ಎರಡು ಬಂದಿದ್ದಿಲ್ಲ, ಮನೆಗೆ ಈಚೆ ಕೇಳಿದ್ದೆ, ಹೈದರಾಬಾದ್ ಕೇಳಿಲ್ಲ. ಕೇಳಲ್ಲ ಮನೇಲಿ. ಅಲ್ಲ ಗೈಸ್, ಇದರಿಂದ ಅಪ್ರಾಕ್ಸಿಮೇಟ್ ಆಗಿ ಮಿನಿಮಮ್ ಎಷ್ಟೊಂದು 300-350 ಕಿಲೋಮೀಟ್ರ್ ಐತಾ? 400 ಕಿಲೋಮೀಟ್ರು. ಬೆಂಗಳೂರು ಟು ಹೈದ್ರಾಬಾದ್ ಹೈವೇ. ಪೆಟ್ರೋಲ್ ಬಂಕ್ ಕಾಣಿಸ್ತಾ ಇದೆ. ಗಾಡಿ ಪೆಟ್ರೋಲ್ ಹಾಕ್ಬೇಕಾ? ಸರಿ ಹಾಕ್ಸ್ಕೋಬೇಕಪ್ಪ, ನನಗೆ ಬೇಡ. ಬಾ ಗೈಸ್, ಲಿಟ್ರಲಿ ಹೆವಿ ಸುಸ್ತಾಗ್ತದೆ. ಒಂದ್ಸಲ ಟೀ ಬ್ರೇಕ್ ಹಾಕಿದ್ದೆ, ಬಟ್ ಇನ್ನೂ ಬಿಸ್ತ ಆಗಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ 6:10 ಆಗಿದೆ. ನನ್ನ ಮಗ ಆ್ಯಕ್ಟಿಂಗ್ ಮಾಡ್ತಾವನೆ, ಸುಸ್ತಾದ್ರು ಫುಲ್ ಆ್ಯಕ್ಟಿಂಗು. ಆ್ಯಂಡ್ ಗೈಸ್ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ಬೋದು, ಯಾಕಂದರೆ ಹೈವೇ. ಸೊ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಸೊ ಮೈಕೆಲ್ಲ ಬ್ಯಾಂಗ್ಳೂರಲ್ಲಿ ಬಿಟ್ಕೊಂಡ್ಬಿಟ್ಟಿದ್ದೆ. ಇದೆಲ್ಲ ಶೂಟ್ ಅಂದರೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ಇವ್ನು ಕರೆದಿದ್ದಕ್ಕೋಸ್ಕರ ಬಂದಿದ್ದೆ. ಕರೆಕ್ಟಾಗಿ ಹೇಳೋ ಸುಸ್ತಾಗ್ತಿಲ್ಲ. ಆಗ್ತಾ ಇಲ್ಲ. ಹಾಂ ಏ ಅಣ್ಣ ಸಖತ್
ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಬನ್ನಿ, ಇನ್ನೊಂದು 7 ಕಿಲೋಮೀಟರ್ಸ್ ಬ್ಯಾಲೆನ್ಸ್ ಇದೆ. ಅದಷ್ಟು ಅದೇ ಸನ್ರೈಸ್ ಆಗೋ ಅಷ್ಟು ರೀಚ್ ಆಗೋಣ ಅಂತ ನನ್ನ ಪ್ಲಾನು. ಸೊ ನೋಡೋಣ. ಫೈನಲಿ ಹೈವೇನ ಕ್ರಾಸ್ ಆಗಿದ್ದೀವಿ. ಸೊ ಇಲ್ಲಿಂದ ಬ್ಯಾಲೆನ್ಸ್ 4 ಕಿಲೋಮೀಟರ್ಸ್ ಇದೆ. ಸೊ ಹೈವೇನ ಕ್ರಾಸ್ ಆದಮೇಲೆ ಲೆಫ್ಟ್ ತೊಗೊಂಡ್ಮೇಲೆ ಹೈವೇಲಿ ಬರ್ತೀರಿ ಅಂದರೆ 4 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿಂದ ಒಳಗಡೆ ಹೋಗ್ಬೇಕು. ನೀವೇನಾದ್ರು ಹಿಂಗೆ ಲೀಶಾ ಫೌಂಡೇಶನ್ ಹೋಗೋದು ಬರ್ತೀಯ? ಹಿಂಗೆ ಹೋಗೋಣ, ನೀವು ಹೋಗೋಣ. ಬೇಜಾರ ಇದೆ ಇಲ್ಲಿಂದ. ನೀನು ಹೋಗಿದ್ದಾ? ನಿಮ್ಗೆ ಯಾಕೆ ಬೇಕದು? ಏನು ಸೈಕಲ್ ಹೋಗಿದ್ದಾ? ನಾವು ಎಲ್ಲಿಂದ ಹೇಳಿ ಬಂದಿರೋದು? ಹಾಂ, ಸಿಲಿಘಾಟ. ಹಾಂ, ಬೆಂಗಳೂರಲ್ಲಿ ಜಾಸ್ತಿ ದೂರ ಆಗಲ್ಲ. ಏನು ನಿನ್ನ ಹೆಸರು? ಬೆಳಗ್ಗೆ ಏನೋ ಕೆಲಸ ಮಾಡ್ತಾ ಇದೆಯಾ? ಏನಕ್ಕ? ನೀರು ಕಾಯ್ಸಕ? ಸ್ಕೂಲ್ಗೆ ಹೋಗ್ತಾ ಇದೆಯಾ? ಏನು ಯಾವ ಎಲ್ಲಿರೋದು? ಓ, ಅಲ್ಲಿಗೆ ಹೋಗ್ಬೇಕಾ? ಸರಿ ಅಪ್ಪೆ, ಬರ್ತೇವೆ. ಹಾಂ, ಬರ್ತೀಯಾ? ಬಾ, ಈಜಾ ಫೌಂಡೇಶನ್ ನೋಡ್ ಬರೋಣ. ಲೀಶಾ ಫೌಂಡೇಶನ್ ಹೋಗ್ಬಾ. ಹಂಗೆ ನಮ್ಮ ಜೊತೆಗೆ ಬಾ ಇನ್ನೊಂದ್ಸಲ. ಇವತ್ತು ಬಾ, ಹೋಗೋಣ, ನಾವು ಅಲ್ಲೇ ಇರ್ತೀವಿ. ಹಾಂ, ನೋಡಿ ಗಾಯ್ಸ್, ಎಂತ ಹುಡುಗರು ಸಿಗ್ತಾರೆ ನಮ್ಗೆ. ಎಲ್ಲ ಹಿಂದಲ್ಲ ಹುಡುಗರು ಸಿಗ್ತಾರೆ ಬೆಳಗ್ಗೆನೆ. ಎಲ್ಲ ಇವನ 4 ಸರಿ ಹೋಗಿ ಬಂದಿದ್ದಾನೆ ಅಂತ ನಾವು 1 ಸರಿ ಹೋಗ್ತಾ ಇದ್ದೀವಿ. ಏನು ಮಾಡ್ತೀಯ? ಐಸ್, ಬನ್ನಿ ಹೋಗೋಣ. ಗೈಸ್ 2 ಟೈಮ್ಸ್ ಹೋಗಿದ್ದೆ. ಫಸ್ಟ್ ಟೈಮು ಸೈಕಲ್ ಕೈ ಕೊಡ್ತು ಅಂದರೆ ಬ್ಲೋ ಕಮ್ಮಿ ಆಗೈತೋ ಪಂಚರ್ ಆಗೈತೋ ಗೊತ್ತಿಲ್ಲ. ಬಟ್ ಫಸ್ಟ್ ಟೈಮ್ ಪ್ರಾಬ್ಲಮ್ ಆಗಿತ್ತು. ಗೈಸ್ ಈಗ ಬ್ಲೋ ಹೊರಟೋಗಿತ್ತು, ನೋಡೇ ಇರಲಿಲ್ಲ. ಬೆಳಗ್ಗೆ ನಾನು ಚೆಕ್ ಮಾಡಿರಲಿಲ್ಲ. ಅಟ್ಲೀಸ್ಟ್ ಆ ಪಂಪ್ ಕೊಡೋಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಅಂದರೆ ಇನ್ಯಾವ ಥರ ಇರಬೇಕು. ಇಟ್ಟರೆ ಗೈಸ್ ನಿಜ ಬೇಜಾರಾಗುತ್ತೆ. ಪಂಪೇನು ತೊಗೊಂಡೋಗ್ಬಿಡ್ತೀವ. ನಂದು 2 ಸಲ ಹೋದಾಗೂ ಈ ಥರ ಏನು ಇನ್ಸಿಡೆಂಟ್ ಆಗಿರಲಿಲ್ಲ. ಈ ಸಲ ಮಾತ್ರ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗೋಸ್ಕರ ಪಂಪ್ ಕೇಳೋದು ಕಾಣಿಸ್ತಾ ಇದೆ. ಬಟ್ ಇವರು ಪಾಪ ಅಟ್ಲೀಸ್ಟ್ ಯಾರೋ ಒಬ್ರು ಕೊಟ್ಟರು. ನಿಮ್ಗೇನಾದರೂ ಪ್ಯೂರ್ ಜೇನ್ ಬೇಕಂದರೆ ನೋಡಿ ಗೈಸ್, ಇಲ್ಲಿ ಸಿಗುತ್ತೆ. ಈಶಾ ಫೌಂಡೇಶನ್ಗೆ ಏನಾದರೂ ಬಂದರೆ ಪ್ಯೂರ್ ಹನಿ ಬೇಕಾದ್ರೆ ಸಿಗುತ್ತೆ. ಇಲ್ಲಿ ನೋಡಿ ಗೈಸ್, ವ್ಯೂ ಪಾಯಿಂಟು ಅಲ್ಟಿಮೇಟ್ ಆಗಿದೆ ಮಾತ್ರ. ಕಾಣಿಸ್ತಿದೆಯಲ್ಲ ಬ್ಯಾಕ್ ಸೈಡ್, ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಟ್ ಇವತ್ತೇನೋ ಸನ್ರೈಸ್ ಆಗಿಲ್ಲ, 6:30 ಸಮಥಿಂಗ್ ಆಗಿದೆ. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಈ ಥರ ಬರಬೇಕು ನೇಚರ್ಗೆ. ಬನ್ನಿ, ಒಂದು 3 ಕಿಲೋಮೀಟರ್ಸ್ ಬ್ಯಾಲೆನ್ಸ್ ಇದೆ. ಅಣ್ಣ ಫುಲ್ಲು ಜೋಶಲ್ಲ ಅವನೇ. ನೋಡೋಣ, ಅಟ್ಲೀಸ್ಟ್ ರೀಚ್ ಆಗಿಬಿಟ್ಟಿದ್ದೀವಿ ಫೈನಲಿ. ಫೈನಲಿ ಈಶಾ ಫೌಂಡೇಶನ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ನೋಡಿ ಬ್ಯಾಕ್ ಸೈಡ್. ಬಟ್ ಸ್ವಲ್ಪ ಡಿಲೇ ಆಯಿತು ಅನಿಸುತ್ತೆ. ಬಟ್ ಈಗ ಪ್ರೆಸೆಂಟು ಸೈಕಲ್ ಬ್ಲೋ ಬೇರೆ ಹೊರಟೋಗಿತ್ತು. ಸೊ ನೋಡಿ ಈಶಾ ಫೌಂಡೇಶನ್ ಎಂಟ್ರೆನ್ಸ್. ಫೈನಲಿ ಎಂಟರ್ ಟು ದ ಈಶಾ ಗೈಸ್. ಬಟ್ ನೇಚರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ಬ್ಯಾಕ್ ಸೈಡ್ ಹಿಲ್ಸು, ಫುಲ್ ಫಾಗ್ ಇದೆ, ಟಾಪ್ ಕಾಣಿಸ್ತಾ ಇಲ್ಲ. ಬಟ್ ನೇಚರ್ ಮಾತ್ರ ಸೈಕಾಗಿದೆ. ಬನ್ನಿ ನೋಡೋಣ ಮಾರ್ನಿಂಗ್ ವ್ಯೂ ಯಾವ ಥರ ಇರುತ್ತೆ. ಅಮ್ಮ ಗೈಸ್, ಅಲ್ಲಿಂದ ಬಂದಿದ್ದಲ್ಲ, ಇಲ್ಲಿ ಅಪ್ಪು ಡೌನ್ ಯಾವ ಥರ ಇದೆ. ಇಲ್ಲಿಗೆ ಹಿಂಗೆ ನಂದಿ ಬೆಟ್ಟಕ್ಕೆ ಹೋಗಿದ್ದೀರಾ? ನಂದಿ ಬೆಟ್ಟಕ್ಕೆ ಲಿಟ್ರಲಿ ಸೈಕಲಲ್ಲಿ ಮೇಲಕ್ಕೆ ಹೋಗೋಣ. ಅದೊಂದೇ ರೀಚ್ ಮಾಡಮ್ಮ. ಕೆಳಗಡೆ ಸ್ಟಾಪ್ ಮಾಡಿ ಸೊ ಟ್ರೆಕ್ಕಿಂಗ್ ಹೋಗ್ಬೇಕದು. ಅಬ್ಬಾ, ಬೆಳಗ್ಗೆನೇ ಗಾಯ್ಸ್ ಹೊಟ್ಟೆ ಹಸಿತೈತೆ. ಎಲ್ಲೂ ಟಿಫನ್ ಅಂದಿಲ್ಲ ಗಾಯ್ಸ್. ಇಷ್ಟೊತ್ತಿಗೆ ಯಾವ್ದು ಟಿಫನ್ಲೇ?
ಅಟ್ಲೀಸ್ಟ್ ಬೆಳಗ್ಗೆ ಏನಾದ್ರು ಜ್ಯೂಸ್ ಏನಾದ್ರು ತೊಗೊಂಡು ಹೋಗೋಣ ಅಂದರೆ ಇಲ್ಲೆಲ್ಲೂ ಶಾಪ್ಸ್ ಓಪನ್ ಮಾಡಿಲ್ಲ. ಇದರಲ್ಲಿ ಹೆವಿ ಟೈರ್ಡ್ ಆಗ್ತಿದೆ. ಸ್ವಲ್ಪ ದೂರ ತಳ್ಳೋದು ಅಪ್ಪಿದ್ದಾಗ ಮತ್ತೆ ಡೌನ್ ಬರ್ತದೆ ಝೀ ಅಂತ ನಿಧಾನ ಕಾಲಕ್ಕೆ ಬಿದ್ದೋಗಿದ್ದಾವೆ ಗಾಯ್ಸ್. ಇವಾಗ ಗೊತ್ತಾಗ್ತದೇನೋ. ಆಗ್ಲಿಂದ ಹೇಳಿದ್ರೆ ಆ್ಯಕ್ಟಿಂಗ್ ಆಡ್ಕೊಂಡಿದ್ದ, ಬಟ್ ಇಷ್ಟೊಂದು ಚಳಿಯಲ್ಲೂ ಹೆವಿ ಬಿಸಿ ಆಗ್ತಿದೆ ಪ್ರಾಮಿಸ್. ಬ್ಯಾಕ್ ಸೈಡ್ ವ್ಯೂ ನೋಡಿ ಗೈಸ್. ಅಲ್ಲಿಗೆ ಹೋಗ್ಬೇಕು ಟಾಪ್ಗೆ ಹೋದ್ರೆ. ಹೋಗೋಣ ನಂದಿ ಹಿಲ್ಸ್ಗೆ ಅಂದರೆ ಲಿಟ್ರಲಿ ಆಗ್ತಾ ಇಲ್ಲ. ಕೆಳಗೆ ಗಾಡಿ ಪಾರ್ಕಿಂಗ್ ಸೈಕಲ್ ಟ್ರೆಕ್ಕಿಂಗ್ ಮಾಡ್ಬೋದಾಗಿತ್ತು, ಇನ್ನೂ ಬೆಟರ್ ಆಗಿ ಟ್ರೆಕ್ಕಿಂಗ್ ಸ್ಪಾಟ್ ಇದೆಯಲ್ಲ, ಸೊ ಆ ಕಡೆ ಟ್ರೆಕ್ಕಿಂಗ್ ಮಾಡ್ಬೋದಾಗಿತ್ತು. ಬಟ್ ಇದು ಒಂಥರ ಚೆನ್ನಾಗಿದೆ. ಅದ್ರದ್ದು ಅಪ್ಪು ಜಾಸ್ತಿ ಗಾಯ್ಸ್ ತುಳಿಯೋಕ್ಕಾಗಲ್ಲ. ಅಪ್ಪು ಡೌನ್ ಅದಕ್ಕೆ ತಳ್ಕೊಂಡು ಹೋಗ್ತಾ ಇದೀವಿ. ಟಯರ್ಡ್ ಆಗುತ್ತೆ ಹೆವಿ. ಬನ್ನಿ, ಇನ್ನೊಂದು 1 ಕಿಲೋಮೀಟರ್ ಇದೆ ಹೋಗೋಣ ಗೈಸ್. ಫೈನಲಿ ಈಶಾ ಫೌಂಡೇಶನ್ ರೀಚ್ ಆಗಿದ್ವಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು 6:30 ಅಷ್ಟೊತ್ತು ರೀಚ್ ಆಗಬೇಕು ಅಂತ, ಬಟ್ ಈಗ 7 o'clock ಆಗಿದೆ. ಸೊ ಸೈಕಲ್ ಸ್ವಲ್ಪ ಇವತ್ತೇ ಫಸ್ಟ್ ಟೈಮ್ ಕೈ ಕೊಡ್ತು, ಏನೂ ಮಾಡೋಕ್ಕಾಗಲ್ಲ. ಬಟ್ ನೋಡಿ ಲೊಕೇಶನ್ನು ಖರಾಬಿದೆ ಗೈಸ್, ಅಲ್ಟಿಮೇಟ್ ಆಗಿದೆ. ಬಟ್ ಅದು 1 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ಸೊ ಮಾರ್ನಿಂಗು ಇಲ್ಲಿವರೆಗೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ ಹತ್ರ. ಏನೂ ಮಾಡೋಕ್ಕಾಗಲ್ಲ, ಡಿಲೇ ಆಗುತ್ತೆ, ಬಟ್ ನೇಚರ್ ನೋಡಿಕೊಂಡು. ಬಟ್ ಸನ್ರೈಸ್ ಆಗಲಿಲ್ಲ, ಅದೇ ಒಂದು. ಸೂರ್ಯ ರಜಾ ಹಾಕ್ಬಿಟ್ಟಾರ ಇವತ್ತು, ರಿಪಬ್ಲಿಕ್ ಡೇ ಲೀವ್. ಮೋಸ್ಟ್ಲಿ ಎಲ್ಲರಿಗೂ ಲೀವ್ ಸಿಗುತ್ತೆ, ಅದಕ್ಕೆ ಲೀವ್ ಸಿಗ್ಬೇಕಲ್ಲ ಒಂದು. ಇಲ್ಲಿ ನೀನು ಸೂರ್ಯದೇವ ಇಸ್ ಇನ್ ಲೀವ್ ಅಲ್ಲಿದ್ದಾರೆ ಬ್ರೋ. ಲೆಟ್ಸ್ ಗೋ. ಫುಲ್ ಡೌನ್ ಇದೆ ಗೈಸ್, ಹೋಗೋಣ ಬನ್ನಿ. ಗೈಸ್ ಸ್ಟಾರ್ಟಿಂಗಲ್ಲಿ ನಾನು ವ್ಲಾಗ್ ಮಾಡೋಕ್ಕೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ನನಗೂ ಸ್ಟಾರ್ಟಿಂಗಲ್ಲಿ ಮುಜುಗರ ಆಯಿತು, ಯಾರು ನೋಡಿದ್ರೆ ಏನಂತಾರೋ ಏನೋ ಅಂತ. ಸೊ ಆವಾಗ ಹೀಯಾಳ್ಸೋರು ತುಂಬ ಜನ ಇದ್ದರು, ಅಂದರೆ ವ್ಲಾಗ್ ಓಪನ್ ಮಾಡಿದ್ರೆ ನಗಿತಾರೆ. ಸೊ ಈಗ ಅವರೇ ನನ್ನ ಜೊತೆಲಿ ಬರೋಕ್ಕೆ ರೆಡಿ ಆಗಿದ್ದಾರೆ. ಎಲ್ಲಿಟ್ಟು ಸೊ ವ್ಲಾಗು ಕಂಟೆಂಟ್ ಮಾಡೋಕ್ಕೆ ನೀವು ಎಂಟರ್ ಆಗಿದ್ದೀರಾ ಅಂದರೆ ಸೊ ಯಾರಿದ್ದಾರೆ ಏನು ಅನ್ನೋ ಭಯ ಪಡಬಾರ್ದು. ನೀವು ಮಾಡ್ತಾರೆ ಕಂಟೆಂಟ್ ನಿಮ್ಗೆ ಇಷ್ಟ ಆಗುತ್ತೆ. ಫೈನಲಿ ವಿ ಎಂಟರ್ಡ್ ಪಾರ್ಕಿಂಗ್ ಏರಿಯಾ ಈಶಾ ಫೌಂಡೇಶನ್ಗೆ ಫೈನಲಿ ರೀಚ್ ಆಗಿದ್ದೀವಿ. ಸೊ 7:30ಗೆ ರೀಚ್ ಆದ್ವಿ ನಾವು. ಸೊ ಇಲ್ಲಿಂದ ಪಾರ್ಕಿಂಗ್ ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ವ್ಯೂ ಶಿವನ್ ಸ್ಟ್ಯಾಚು. ಗೈಸ್ ಫೈನಲಿ 7:30ಗೆ ಈಶಾ ಫೌಂಡೇಶನ್ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ. ಟೋಟಲ್ 28 ಕಿಲೋಮೀಟರ್ಸ್. ಸೊ ಮಾರ್ನಿಂಗ್ ವ್ಯೂ ಮಾತ್ರ ಗೈಸ್ ಅಲ್ಟಿಮೇಟ್ ಆಗಿದೆ ಗೈಸ್. ಬ್ಯಾಕ್ ಸೈಡು ಫಾಗ್ ಫುಲ್ಲು ಆ್ಯಂಡ್ ಬೆಟ್ಟಗಳು, ಥರ ವ್ಯೂ ನೋಡಬೇಕು, ಪೀಸ್ ಆಗಿರುತ್ತೆ. ಹೇಗಿತ್ತು ಬ್ರೋ ಜರ್ನಿ? ಎಂಜಾಯ್ಮೆಂಟ್ ಇತ್ತು ಬ್ರೋ. ಅದು ಫಸ್ಟ್ ಟೈಮ್ ಡೆಸ್ಟಿನಿ ಸೈಕಲ್ ರೀಚ್ ಆಗಿದ್ದೀರಿ. ಫಸ್ಟ್ ಟೈಮ್ ಬಂದಿದ್ದಾನೆ. ಸೊ ನನಗೆ ಪ್ಲ್ಯಾನೇ ಇರಲಿಲ್ಲ, ಅದು ಬೇರೆ ಹೊತ್ತು ಸೋಮವಾರ Monday. ಇಲ್ಲಿವರೆಗೂ ಬರೋವರೆಗೂ ಗೊತ್ತಿಲ್ಲ. ಬಟ್ ಹೆವಿ ಪೀಸ್ ಆಗಿದೆ ಗೈಸ್. ಅಂದರೆ ಮಾರ್ನಿಂಗ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನಾನು ಇಲ್ಲಿವರೆಗೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಮಾರ್ನಿಂಗ್ ವ್ಯೂ. ಸೊ ಒಂದು ಸಲ ನನ್ನ ಬ್ಯಾಲೆನ್ಸ್ ಇರೋದು ಕೊಯಂಬತ್ತೂರು ಹೋಗ್ಬೇಕು ಅಂತ, ಅಲ್ಲಿ ಒಂದು ಸಲ ಈಶಾ ಫೌಂಡೇಶನ್ ನೋಡಬೇಕು ಅಂತ. ಸೊ ಲೆಟ್ಸ್ ಸಿ ಗೈಸ್, ಎಕ್ಸ್ಪ್ಲೋರ್ ಮಾಡೋಣ ನೆಕ್ಸ್ಟ್ ಟೈಮ್. ಬನ್ನಿ ನೋಡಿ, ಮಾರ್ನಿಂಗ್ ಅಲ್ಟಿಮೇಟ್ ಆಗಿದೆ ಗೈಸ್. ಇನ್ನು ಗೈಸ್ ಬೆಳಗ್ಗೆನೆ ಮಳೆ ಬೀಳ್ತಿದ್ದೆ, ಒಂದು ಕಡೆ ಮಂಜು ಬೀಳ್ತಿದ್ದೆ, ಲಿಟ್ರಲಿ ಗೊತ್ತಾಗ್ತಿಲ್ಲ. ಫುಲ್ ಎಲ್ಲ ಕಡೆ ನೋಡಿದ್ರೆ ಫಾಗ್ ಇದೆ ನೋಡಿ. ಆ ಕಡೆ ನೋಡಿ ಬೆಟ್ಟ, ಅಟ್ಲೀಸ್ಟ್ ನಾವು ಬರುವಾಗ ಒಂದು ಸ್ವಲ್ಪ ಕಾಣಿಸ್ತಿತ್ತು, ಈಗೇನು ಕಾಣಿಸ್ತಿಲ್ಲ. ಬೀಳ್ತಿದ್ಯೋ ಮಳೆ ಬೀಳ್ತಿದ್ಯೋ ಹೆವಿ ಗೊತ್ತಾಗ್ತಿಲ್ಲ. ಬಟ್ ಒಂಥರ ಈಗ ಚಳಿ ಆಗಿ ಸ್ಟಾರ್ಟ್ ಆಗಿದೆ. ಬಿಸಿ ಆಗ್ತಾ ಇತ್ತು, ಇವಾಗ ಚಳಿ ಆಗ್ತಾ ಇದೆ ಗಾಯ್ಸ್ ನಮಗೆ. ಮೋಸ್ಟ್ಲಿ ಐ ಥಿಂಕ್ ಮಳೆ ಅನ್ಸುತ್ತೆ, ಮುಖದ ಮೇಲೆಲ್ಲ ಬೀಳ್ತಾ ಇದೆ. ಇವಾಗ ಹೋಗೋಣ ಬೆಟ್ಟ ಮೇಲೆ ಟ್ರೆಕ್ಕಿಂಗ್. ಹೋಗೋಣ ಏನೋ ಫಂಕ್ಷನ್ ಇರೋದು ಅನ್ಸುತ್ತೆ ಗೈಸ್. ಇಲ್ಲೂ ಫ್ಲಾಗ್ ಹಾಸ್ಟಿಂಗ್ ನಡೀತಾ ಇದೆ. ಸೊ 8 o'clockಗೆ ಫ್ಲಾಗ್ ಹಾಸ್ಟಿಂಗ್ ಇದೆ. ಸೊ ಅದೇ ನೋಡಿ. ಸೊ ಬಂದಿರೋದಕ್ಕೆ ಫ್ಲಾಗ್ ಹಾಸ್ಟಿಂಗ್ ಮುಗಿಸ್ಕೊಂಡು ಹೋಗೋಣ. 8 o'clock ಅಂತ ಹೇಳಿದ್ದಾರೆ, ಇನ್ನು ಹಾಫ್ ಆನ್ ಅವರ್ ಟೈಮ್ ಇದೆ. ಸೊ ಅಷ್ಟರಲ್ಲಿ ಇಲ್ಲಿರೋ ಈಶಾ ಫೌಂಡೇಶನ್ ಟೆಂಪಲ್ನ ಮುಗಿಸ್ಕೊಂಡು ಹೋಗೋಣ. ಬಟ್ ಬಂದಿರೋದಕ್ಕೂ ಡೇ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್.
ಮಂಡೇ ರಿಪಬ್ಲಿಕ್ ಡೇ ಎಲ್ಲ ಒಂದೇ ಡೇ ಬಂದಿದೆ ಗೈಸ್ ಇವತ್ತು. ಅಲ್ಟಿಮೇಟ್ ಅದೇ ನಮ್ಮ ಸೂರ್ಯದೇವ ಮಾತ್ರ ಬಂದಿಲ್ಲ ಗೈಸ್ ಇವತ್ತು. ಇನ್ನೂ ಇಷ್ಟೊತ್ತಲ್ಲ ನಾವು ಬಟ್ ಯಾಕೋ ಗೊತ್ತಿಲ್ಲ. ರಿಪಬ್ಲಿಕ್ ಡೇ ಲೀವ್ ಅಲ್ಲಿದ್ದಾರೆ. ಗೌರ್ಮೆಂಟ್ ಲೀವ್ ರಿಪಬ್ಲಿಕ್ ಡೇ ಸೂರ್ಯದೇವಗೆ. ಅವ್ರಿಗೂ ಲೀವ್ ಬೇಕಲ್ಲ, ಅದಕ್ಕೆ ಲೀವಲ್ಲಿದ್ದಾರೆ. ಬಟ್ ಅಂದರೆ ಮಳೆ ಬೀಳೋ ಥರ ಇದೆ, ಕ್ಲೈಮೇಟ್ ಬೇರೆ ಚೇಂಜ್ ಆಗಿದೆಯಲ್ಲ, ಸೊ ಅದಕ್ಕೆ ಇಲ್ಲಿ ಪರವಾಗಿಲ್ಲ. ಬಟ್ ಈ ಥರ ನೇಚರ್ ಎಲ್ಲ ಫೀಲ್ ಮಾಡ್ಬೋದಲ್ವ. ಗೈಸ್ 8 o'clockಗೆ ರಿಪಬ್ಲಿಕ್ ಡೇ ಇದೆ ಅಂತ ಹೇಳಿದ್ರು. ಸೊ ಬನ್ನಿ ಫ್ಲಾಗ್ ಹಾಸ್ಟಿಂಗ್ ಇದೆ, ಫ್ಲಾಗ್ ಹಾಸ್ಟಿಂಗ್ ಮಾಡೋಣ. ಗೈಸ್ ಫೈನಲಿ ನಮ್ಮ ಇವತ್ತಿನ ಡೇ ಔಟ್ ಕಂಪ್ಲೀಟ್ ಆಯಿತು. ಸೊ ಈಗ ಹೊರಡಬೇಕು. ಇಲ್ಲಿ ಈಶಾ ಫೌಂಡೇಶನ್ ಹತ್ರ ರಿಪಬ್ಲಿಕ್ ಡೇ ಇತ್ತು ಸೆಲೆಬ್ರೇಷನ್. ಸೊ ಸೆಲೆಬ್ರೇಷನ್ ಮುಗಿಸ್ಕೊಂಡು ಸ್ಟ್ಯಾಂಪು ಕೊಟ್ಟಿದ್ದು, ಸ್ಟ್ಯಾಂಪ್ ಹಾಕ್ಕೊಂಡು ಈಗ ಜಸ್ಟು ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಫುಲ್ ವ್ಲಾಗ್ನ ಸಂಚಾರಿ ಅವರ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ನೋಡಿ, ಸಕ್ಕತ್ತಾಗಿದೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮಾತ್ರ ಸೈಕಲ್ ರೈಡ್ ಅಂತೂ ಅಲ್ಟಿಮೇಟ್ ಆಗಿದೆ ಗೈಸ್. ಸೊ ಇನ್ನೂ ಬಿಸಿಲು ಬಂದಿಲ್ಲ. ಸೂರ್ಯ ಲೀವ್ ತಗೊಂಡಿದ್ದಾನೆ ಗೈಸ್ ಇವತ್ತು. ಸೊ ಲೆಟ್ಸ್ ಗೋ. ಇವತ್ತಿನ ನಮ್ಮ ಡೇ ಔಟ್ ಫೈನಲಿ ಕಂಪ್ಲೀಟ್ ಆಯಿತು. ಹೆಂಗಿತ್ತು ಬ್ರೋ ಡೇ ಔಟಿಂಗ್? ಚೆನ್ನಾಗಿತ್ತು ಬ್ರೋ ಇವತ್ತು ಡೇ ಔಟಿಂಗು. ಆ್ಯಂಡ್ ಮಂಡೇ ಬರೋ ಇತ್ತಲ್ಲ, ಸೊ ಹೆವಿ ಪೀಸ್ ಆಗಿತ್ತು ಗೈಸ್. ಅದಕ್ಕೆ ಇಷ್ಟೊತ್ತು ಒಂದು 2 hours ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಟೈಮ್ ಆಯಿತು, ಮನೆಗೆ ಹೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.